ವಾಹಿನಿಗೆ ಸ್ವಾಗತ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಸುಮಾರು 30ಕ್ಕೂ ಹೆಚ್ಚು ಪ್ರವಾಸಿಗರ ಸಾವಿಗೆ ಕಾರಣವಾದ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು, ಆ ಮೂಲಕ ಭಾರತದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಂತ ಆಗ್ರಹಿಸಿ ಧಾರವಾಡದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಸದಸ್ಯ ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಮೌನ ಪ್ರತಿಭಟನೆಯಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಕರಾಳ ದಿನ ಆಚರಿಸುವ ಜೊತೆಗೆ ಉಗ್ರರನ್ನು ಸದೆ ಬಡಿಯುವಂತೆ ಆಗ್ರಹಿಸಿದರು. ಶಾಂತಿಪ್ರಿಯ ರಾಷ್ಟ್ರದಲ್ಲಿ ಸರ್ವ ಧರ್ಮೀಯರಿಗೂ ಸೂಕ್ತ ರಕ್ಷಣೆ ಒದಗಿಸುವುದು ಅತ್ಯವಶ್ಯಕವಾಗಿದೆ. ಇಂತಹ ಕೃತ್ಯಗಳಿಂದ ದೇಶದಲ್ಲಿ ಅಶಾಂತಿ, ಗಲಭೆ, ಗುಂಪುಗಾರಿಕೆ, ಕೋಮುವಾದಿಗಳಿಗೆ ಪ್ರಚೋದನೆ ಮಾಡಿದಂತಾಗುತ್ತೆ. ಆದ್ರಿಂದ ಮತ್ತೊಮ್ಮೆ ಇಂತಹ ಅಮಾನವೀಯ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಘಟನೆಯಲ್ಲಿ ಮರಣ ಹೊಂದಿದ ದುಃಖಸ್ಥ ಪರಿವಾರದ ಜೊತೆ ನಾವು ಸದಾ ಇದ್ದು ಮರಣ ಹೊಂದಿದವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇವೆ ಎಂದರು. ಇವತ್ತಿನ ದಿನ ಅಂಜುಮನ್ ಸಾಹೇಬರ ಮುಖಾಂತರ ಗೃಹ ಸಚಿವರು ಮತ್ತು ಪ್ರಧಾನ ಮಂತ್ರಿಗಳಿಗೆ ನಾವು ಇಲ್ಲಿ ಅವರಿಗೆ ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಪಹಲ್ಗಾಂವ್ ಅಲ್ಲಿ ಏನು ಆತಂಕವಾದಿ ಒಂದು ಸಂಘಟನೆಯಿಂದ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಮತ್ತೆ ಮುಸಲ್ಮಾನರ ಬಗ್ಗೆ ಒಂದು ಕೆಟ್ಟ ಹೇಳಿಕೆ ಹೇಳುತ್ತಾ ಅವರು ಆತಂಕವಾದಿ ಇದ್ದಾರೆ. ಯಾವುದೇ ಸಮಾಜದವರಿರ್ಲಿ, ಎಲ್ಲಿದವರಿರ್ಲಿ, ಅವರೆಲ್ಲರಿಗೂ ಒಂದು ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈ ರೀತಿ ಯಾವುದೇ ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾದ್ರೆ ನಾವು ಒಂದು ವಿನಂತಿ, ಒಂದು ಮೆಮೊರಂಡಮ್ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. इस सदमे में है कि हमारे चंद भाइयों को जो घूमने के लिए वहां पर गए थे उन्हें शहीद कर दिया गया है. लिहाजा इस दहशतगर्दी के मुखालिफत में के पीछे जो भी हैं उनके खिलाफ सख्त कार्रवाई ली जाए और इस दहशतगर्दी हमले को सियासी रुख देने से और कोशिश करते हैं कि जो है इसके खिलाफ सख्त कार्रवाई ली जाए. लिहाजा हमारा ये जो है आज का जमा होना, हमारे होम मिनिस्टर साहब और प्राइम मिनिस्टर कार्रवाइयां हो रही हैं, सख्त जो है उसके खिलाफ कदम उठाया जाए. आइंदा चलकर कोई भी ऐसी हरकत करने की कोशिश न करे. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.